ಈ ವಿಡಿಯೋ ವೀರ ಪರಂಪರೆ ಚಾನಲ್ ಅವರ ಕೊಡುಗೆ. ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಮನೆಯ ಈ ಸ್ಥಳದಲ್ಲಿ ಪೊರಕೆ ಇಟ್ಟರೆ ಸಿಗುತ್ತೆ ಲಕ್ಷ್ಮೀದೇವಿ ಕೃಪೆ. ಪೊರಕೆ ಸಂಪತ್ತಿನ ದೇವತೆ ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ. ಪೊರಕೆ ಕೇವಲ ಸ್ವಚ್ಛತೆ ವಸ್ತು ಅಲ್ಲ, ಜೊತೆಗೆ ಶ್ರೀಮಂತಿಕೆಗೆ ಸಹಾಯ ಮಾಡಬಲ್ಲದು. ವಾಸ್ತುಶಾಸ್ತ್ರದಲ್ಲಿ ಪೊರಕೆಗೆ ತುಂಬಾ ಪ್ರಾಮುಖ್ಯತೆ ಇದೆ. ಪೊರಕೆಯನ್ನು ಖರೀದಿ ಮಾಡೋದ್ರಿಂದ ಹಿಡಿದು ಮನೆಯಲ್ಲಿ ಇರಿಸೋ ಸ್ಥಳ ಬಳಕೆ ಬಗ್ಗೆ ಎಲ್ಲ ವಿಚಾರಗಳು ವಾಸ್ತುಶಾಸ್ತ್ರದಲ್ಲಿವೆ. ಹಾಗಾದರೆ ಬನ್ನಿ ಪೊರಕೆ ಎಲ್ಲ ವಿಚಾರಗಳನ್ನು ತಿಳಿಯೋಣ. ವಾಸ್ತುಶಾಸ್ತ್ರದಲ್ಲಿ ಪೊರಕೆಯನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ಅಂತಲೇ ಪರಿಗಣಿಸಿದೆ. ಪೊರಕೆನ ಈ ದಿಕ್ಕಿನಲ್ಲಿ ಇಡಿ. ಮನೆಯಲ್ಲಿ ಪೊರಕೆನ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯದಲ್ಲಿ ಇಡೋದು ತುಂಬಾ ಉತ್ತಮ. ತಾಯಿ ಲಕ್ಷ್ಮೀದೇವಿ ಖುಷಿಯಾಗಿರುತ್ತಾಳೆ, ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಪೊರಕೆ ಸ್ವಚ್ಛತೆಯ ವಸ್ತು. ಪೊರಕೆನ ಈಗಿರಿಸಬೇಡಿ. ಪೊರಕೆನ ಮನೆಯಲ್ಲಿ ನಿಲ್ಲಿಸಿ ಇಡಬಾರ್ದು, ಬದಲಿಗೆ ಮಲಗಿಸೋ ರೀತಿ ಇಡಬೇಕು. ಪೊರಕೆಯನ್ನು ನಿಲ್ಲಿಸಿ ಇರಿಸೋ ಕಾರಣ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ. ಹಾಗಾಗಿ ಅಪ್ಪಿತಪ್ಪಿ ಇಂಥ ತಪ್ಪನ್ನು ಮಾಡದಿರೋದೇ ಒಳಿತು. ಪೊರಕೆ ಮನುಷ್ಯನನ್ನು ಸಿರಿವಂತನನ್ನಾಗಿ ಮಾಡಬಲ್ಲದು. ಪೊರಕೆನ ಇಲ್ಲಿಡಬೇಕು. ಪೊರಕೆನ ಅಡುಗೆ ಕೋಣೆಯಲ್ಲಿ ಅಥವಾ ಮಲಗುವ ಕೋಣೆಯಲ್ಲಿ ಆಗಲಿ ಇಡಲೇಬಾರ್ದು. ಹಾಗೆ ಮಾಡೋದರಿಂದ ಮನೆಯಲ್ಲಿ ಬಡತನ, ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತವೆ. ಹಾಗಾಗಿ ಹೊರಗಿನವರಿಗೆ ಕಾಣದಂತೆ ಅಡಗಿಸಿಡಬೇಕು. ತುಂಡಾದ ಪೊರಕೆ ಮನೆಯಲ್ಲಿ ಇರಲೇಬಾರ್ದು. ನಾವು ಬಳಸುವ ಪೊರಕೆ ಈ ಥರ ಇರಬೇಕು. ಪೊರಕೆ ಸ್ಥಿತಿ ಯಾವಾಗಲೂ ಉತ್ತಮವಾಗಿರಬೇಕು. ಅಂದರೆ ಮುರಿದ ಪೊರಕೆಯನ್ನು ಎಂದಿಗೂ ಮನೆಯಲ್ಲಿ ಇಡಲೇಬಾರ್ದು ಹಾಗೂ ಬಳಸಲೇಬಾರ್ದು. ಪೊರಕೆನ ಯಾವಾಗಲೂ ಕೊಳಕಾಗದಂತೆ ಇಟ್ಕೊಳ್ಬೇಕು. ಪೊರಕೆಗೆ ತುಂಬಾ ಪ್ರಾಮುಖ್ಯತೆ ಇದೆ ವಾಸ್ತುಶಾಸ್ತ್ರದಲ್ಲಿ. ಅಪ್ಪಿತಪ್ಪಿ ಈ ಕೆಲಸವನ್ನು ಮಾಡಲೇಬಾರ್ದು. ನಮ್ಮ ಪಾದಗಳಿಂದ ಪೊರಕೆಯನ್ನು ಎಂದಿಗೂ ತುಳಿಯಬಾರ್ದು. ಅಕಸ್ಮಾತ್ ತುಳಿದರೆ ತಕ್ಷಣ ಕ್ಷಮೆ ಮಾಡಬೇಕು. ದೀಪಾವಳಿ ದಿನ ಪೊರಕೆಯನ್ನು ಪೂಜಿಸಲ್ಪಡುತ್ತದೆ. ಅದಕ್ಕೆ ವರ್ಷಪೂರ್ತಿ ಸಂಪತ್ತು ಮನೆಯಲ್ಲಿ ಉಳಿಯುತ್ತೆ ಮತ್ತು ಹೆಚ್ಚಾಗುತ್ತೆ. ಪೊರಕೆನ ಲಕ್ಷ್ಮಿ ಅಂತಲೇ ಪೂಜೆ ಮಾಡ್ತಾರೆ ದುನಿಯಾದಲ್ಲಿ. ಪೊರಕೆಯನ್ನು ಇಂಥ ಸಮಯದಲ್ಲಿ ಬಳಸಲೇಬಾರ್ದು. ಸೂರ್ಯೋದಯದ ನಂತರ ಸೂರ್ಯಾಸ್ತಕ್ಕೆ ಸ್ವಲ್ಪ ಮೊದಲು ಪೊರಕೆಯಿಂದ ಗುಡಿಸಬೇಕು. ಅಕಸ್ಮಾತ್ ಸೂರ್ಯಾಸ್ತದ ನಂತರ ಏನಾದರೂ ಪೊರಕೆಯಿಂದ ಗುಡಿಸಿದರೆ ಸಂಪತ್ ಲಕ್ಷ್ಮಿ ಕೋಪಗೊಂಡು ಅಂಥ ವ್ಯಕ್ತಿಗೆ ಸಾಕಷ್ಟು ತೊಂದರೆ ಕೊಡುವಳು. ಪೊರಕೆನ ಖರೀದಿ ಮಾಡಲಿಕ್ಕೆ ಅಂತ ಒಂದು ಸಮಯ ಇದೆ. ಪೊರಕೆನ ಈ ದಿನ ಖರೀದಿಸಿ. ಅಮಾವಾಸ್ಯೆ, ಮಂಗಳವಾರ, ಶನಿವಾರ ಹಾಗೂ ಭಾನುವಾರ ಪೊರಕೆ ಖರೀದಿಗೆ ಉತ್ತಮ ಅಂತ ಹೇಳಲಾಗ್ತಿದೆ. ಸೋಮವಾರ ಮತ್ತು ಶುಕ್ಲ ಪಕ್ಷ ದಿನಗಳಲ್ಲಿ ಪೊರಕೆಯನ್ನು ಖರೀದಿಸುವುದು ಅಶುಭ ಅಂತ ಹೇಳಲಾಗ್ತಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಮೊದಲ ಬಾರಿಗೆ ಹೊಸ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.